ಎಲ್ರಿಗೂ ನಮಸ್ಕಾರ. ನಮ್ಮ ಇವತ್ತಿನ ರೆಸಿಪಿ ರವಾ ದೋಸೆ. ಸಿಂಪಲ್ಲಾಗಿ ಈಸಿಯಾಗಿ ಕ್ರಿಸ್ಪಿಯಾಗಿ ದೋಸೆನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನಿಲ್ಲಿ ತೋರಿಸ್ಕೊಡ್ತೀನಿ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಈ ದೋಸೆ ಎಷ್ಟು ತಿಂತೀವಿ ಅಂತಲೂ ಗೊತ್ತಾಗಲ್ಲ. ಇಲ್ಲಿ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ನಾನಿಲ್ಲಿ ಚಿರೋಟೆ ರವೆ ತೊಗೊಂಡಿದ್ದೀನಿ. 2 ಬೌಲಷ್ಟು ಚಿರೋಟೆ ರವೆಯನ್ನು ಈಗ ಈ ಪಾತ್ರೆಗೆ ನಾನು ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಬೇಕಂದರೆ ಮೀಡಿಯಮ್ ರವೆ ಅಥವಾ ಬಾಂಬೆ ರವೆ ಕೂಡ ಹಾಕ್ಕೋಬೋದು. ಇಲ್ಲಿ 2 ಬೌಲಷ್ಟು ಚಿರೋಟೆ ರವೆ ಹಾಗೆ 2 ಬೌಲಷ್ಟು ಅಕ್ಕಿ ಹಿಟ್ಟನ್ನು ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಬೇಕಂದರೆ ಸ್ವಲ್ಪ ಇನ್ನೂ ಅರ್ಧ ಬೌಲಷ್ಟು ಅಕ್ಕಿ ಹಿಟ್ಟನ್ನು ನೀವು ಜಾಸ್ತಿ ಕೂಡ ಹಾಕ್ಕೋಬೋದು. ಇಲ್ಲಿ ಅರ್ಧ ಬೌಲಷ್ಟು ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ 1-2 ಸ್ಪೂನಷ್ಟು ಹಸಿ ಕಡಲೆ ಹಿಟ್ಟನ್ನು ಕೂಡ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಬೇಕಂದರೆ ಗೋಧಿ ಹಿಟ್ಟು ಬದಲಾಗಿ ನೀವು ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟು ಕೂಡ ಸೇರಿಸ್ಕೋಬೋದು. ಇಲ್ಲಿ 1 ಬೌಲಷ್ಟು ನಾನು ಮೊಸರನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಈ ದೋಸೆ ಹಿಟ್ಟಿಗೆ ಅಂತೇಳಿ ನಾನು ಸಣ್ಣಕ್ಕೆ ಹೆಚ್ಚಿದ ಈರುಳ್ಳಿ, ಜೀರಿಗೆ, ಸಣ್ಣಗೆ ಹೆಚ್ಚಿದಂತಹ ಕರಿಬೇವು, ತುರಿದಿಟ್ಟಂತಹ ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಸಣ್ಣಗೆ ಕಟ್ ಮಾಡಿದಂತಹ ಹಸಿ ಶುಂಠಿಯನ್ನು ಕೂಡ ಸೇರಿಸ್ಕೊತಿದ್ದೀನಿ. ಇವೆಲ್ಲ ಹಾಕೋದ್ರಿಂದ ದೋಸೆ ಕಲರ್ಫುಲ್ಲಾಗಿರುತ್ತೆ, ಹಾಗೆ ಟೇಸ್ಟ್ ಕೂಡ ಸೂಪರಾಗಿರುತ್ತೆ. ಇದ್ರ ಜೊತೆಯಲ್ಲಿ ಕಡಲೆ ಚಟ್ನಿ ಅಥವಾ ಕೊಬ್ಬರಿ ಚಟ್ನಿ ಯಾವುದಾದ್ರೂ ಇದ್ದರೂ ನಡೆಯುತ್ತೆ. ಎಲ್ಲ ಪದಾರ್ಥಗಳನ್ನು ಹಾಕಿದ ನಂತರ ಇದನ್ನು ಗಂಟಿಲ್ಲದಂತೆಯೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕ್ಕೊಂಡು. ನಿಮಗೆ ನೀರು ಎಷ್ಟು ಹಿಡಿಯುತ್ತೋ ಅಷ್ಟು ನೋಡಿ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೋಬೇಕು. ಮೊದಲೇ ನೀರು ಜಾಸ್ತಿ ಹಾಕ್ಕೋಬೇಡಿ. ಇದಕ್ಕೆ ಒಂದು ಚಿಟಿಕೆಯಷ್ಟು ನಾನು ಹಿಂಗನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಎಲ್ಲವನ್ನು ಹಾಕಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊತಾ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಗಂಟಿಲ್ಲದಂತೆಯೇ ಈ ಥರ ನಾನೀಗ ಕಲಸಿಟ್ಟಿದ್ದೀನಿ. ಇದರ ಹದ ಹೆಂಗಿರಬೇಕಂದ್ರೆ ಫುಲ್ಲು ನೀರೂ ಇರಬಾರ್ದು, ಫುಲ್ಲು ಮಂದನೂ ಇರಬಾರ್ದು. ಇದು ಮಜ್ಜಿಗೆ ಇರುತ್ತಲ್ಲ, ಮೀಡಿಯಮ್ ಮಜ್ಜಿಗೆ ಅಥವಾ ಮಂದನೆ ಮಜ್ಜಿಗೆ ಅಂತೀವಲ್ಲ ನಾವು, ಆ ರೀತಿಯಲ್ಲಿ ಇರಬೇಕು. ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನೇ ನೆನೆಯೋಕ್ಕೆ ಬಿಡೋ ಅವಶ್ಯಕತೆ ಇರೋಂಗಿಲ್ಲ. ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಸಾಕು. ನಾವು ನಿಮಗೆ ಒಂದು ದೋಸೆ ಹಾಕಿದ ಮೇಲೆ ಗೊತ್ತಾಗ್ಬಿಡುತ್ತೆ ಅದ. ಈಗ ನಾನು ಹೆಂಚನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಕಬ್ಬಿಣದ ಹಂಚನ್ನೇ ತೊಗೊಂಡಿದ್ದೀನಿ. ಇದಕ್ಕೆ ಚೆನ್ನಾಗಿ ಈರುಳ್ಳಿ ತೊಗೊಂಡು ಎಣ್ಣೆಯನ್ನು ಸವರ್ಕೋಬೇಕು. ಚೆನ್ನಾಗಿ ಎಣ್ಣೆ ಸವರಿದ ನಂತರ ಹಂಚು ಮಾತ್ರ ಚೆನ್ನಾಗಿ ಕಾದಿರಬೇಕು. ಇದ್ರ ಮೇಲೆ ಸಣ್ಣಕ್ಕೆ ಹೆಚ್ಚಿದಂತಹ ಈರುಳ್ಳಿಯನ್ನು ಚೆನ್ನಾಗಿ ಹಾಕ್ಕೊಂಡು ಈಗ ಮಿಕ್ಸ್ ಮಾಡಿಟ್ಟಂತಹ ಹಿಟ್ಟನ್ನು ಚೆನ್ನಾಗಿ ಕಾದಂತಹ ಹೆಂಚಿನ ಮೇಲೆ ನೀರು ದೋಸೆ ಥರ ಹಾಕಬೇಕು. ಇದು ಹಾಕಿದ ನಂತರ ಚೆನ್ನಾಗಿ ಇದ್ರ ಮೇಲೆ 1 ಸ್ಪೂನಷ್ಟು ಅಥವಾ 1-2 ಸ್ಪೂನಷ್ಟು ಎಣ್ಣೆಯನ್ನು ಕೂಡ ಹಾಕಿ ಈ ಥರ ಮೇಲ್ಗಡೆ ಕೂಡ ಸ್ವಲ್ಪ ಕೆಂಪಗಾದ ನಂತರ ಈ ದೋಸೆಯನ್ನು ತೆಗಿಬೇಕು. ಹಾಗಾದರೆ ಮಾತ್ರ ಈ ದೋಸೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಇದೇ ರೀತಿ ಇನ್ನೊಂದು ದೋಸೆಯನ್ನು ಕೂಡ ನಾನು ಹಾಕಿ ತೋರಿಸ್ತಾ ಇದ್ದೀನಿ. ಸೇಮ್ ಎಲ್ಲ ದೋಸೆಗೇನು ಈರುಳ್ಳಿ ಸಹಾಯದಿಂದ ಹೆಂಚಿಗೆ ಎಣ್ಣೆ ಹಚ್ಚಿ ಹಾಗೆ ಈರುಳ್ಳಿಯನ್ನು ಉದಿಸ್ಕೊಂಡು ಅದ್ರ ಮೇಲೆ ಈ ಥರ ನೀರು ದೋಸೆ ಥರ ದೋಸೆ ಹಾಕ್ಕೋಬೇಕು. ದೋಸೆ ಹಾಕ್ಕೊಂಡು ಇದನ್ನು ದೊಡ್ಡ ಉರಿಯಲ್ಲಿನೇ ಮಾಡಬೇಕು ಅಥವಾ ಮೀಡಿಯಮ್ ಉರಿ ಆದರೂ ಇಟ್ಕೊಳ್ಳಿ ನೀವು. ನಂದು ಕಬ್ಬಿಣದ ಹಂಚು ಆಗಿರೋದ್ರಿಂದ ನಾನು ದೊಡ್ಡ ಉರಿಯನ್ನೇ ಇಟ್ಕೊಂಡಿದ್ದೀನಿ. ನೀವು ನಾನ್ ಸ್ಟಿಕ್ ಹಂಚಲ್ಲಿ ಕೂಡ ಮಾಡ್ಬೋದು. ಇದರ ಮೇಲೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈ ಥರ ಕೆಂಪಗಾಗಿರಬೇಕು ದೋಸೆ ಕೆಳಗಡೆಯಿಂದ. ಆಮೇಲೆ ಈ ದೋಸೆ ತಾನಾಗಿಯೇ ಮೇಲೆ ಚೆನ್ನಾಗಿ ಎದ್ದು ಬರುತ್ತೆ. ಈ ಥರ ಕ್ರಿಸ್ಪಿಯಾಗಿ ಹಾಗೆ ಕಲರ್ಫುಲ್ಲಾಗಿರುತ್ತೆ ದೋಸೆ. ಮಕ್ಕಳಿಗಂತೂ ಭಾಳ ಇಷ್ಟ ಆಗುತ್ತೆ ಈ ದೋಸೆ. ಇದನ್ನು ಬಿಸಿ ಬಿಸಿ ಇದ್ದಾಗಿಯೇ ತಿನ್ನಬೇಕು. ಹಾಗಾದರೆ ಮಾತ್ರ ಇದು ಕ್ರಿಸ್ಪಿಯಾಗಿ ಹಾಗೆ ಟೇಸ್ಟಿಯಾಗಿ ಇರ್ತವೆ. ಟ್ರೈ ಮಾಡಿ ನೋಡಿ ಹೇಗಿತ್ತಂತೇಳಿ ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.